ಅನ್ನುವಂಥದ್ದನ್ನ ನಮ್ಗ ಅನುಭವಕ್ಕೆ ಬರ್ತಾವ. ಮತ್ತ ತೋರ್ತಾವಲ್ಲ ಅಂದ್ರೆ ಉಪಾಧಿ ಮುಖಾಂತರ ಬೇರೆ ಬೇರೆ ಆಗಿ ತೋರ್ತಾವು. ಉಪಾಧಿ ತೆಗೆದ್ರ ಏನೈತಿ ಒಂದೇ ಅದ ಅನ್ನುವಂಥದ್ದನ್ನ ನಮ್ಗೆ ಇನ್ನಿಷ್ಟು ಸ್ಪಷ್ಟತೆ ಆಗ್ತದ. ಇಲ್ಲಿ ಏನ್ ಹೇಳ್ದಂಗೈತೆ ಅಂದ್ರೆ ಆತ್ಮನ ಪ್ರಕಾಶದಿಂದ ಆತ್ಮನನ್ನು ಕಾಣುತ್ತೇವೆ ಎಂದು ಹೇಳಬೇಕಲ್ಲದೆ ಅದರಲ್ಲಿದ್ದಾನ ಸಾಧ್ಯ ಅದನು ಅಂದ್ರ ಹಿಂಗೇನ ಶಂಕೆ ಮಾಡಿದ್ರ ಬರುದಿಲ್ಲ, ಇವು ಜಡನೇ ಅದಾವು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸ್ಪಷ್ಟ ಮಾಡ್ತಾರ. ಅವರು ಪರಮಾನುಭೂತಿಯೊಳಗ ಏನ್ ಹೇಳ್ತಾರ ನಿಜಗೊಂಡ್ರ ಅಂದ್ರ 11ನೇ ನುಡಿ ಒಳಗ ಸ್ವಲ್ಪ ಕೇಳಿ ನೋಡ್ಕೋರಿತ. ತನಗೆ ತೋರು ಎನಿ ತಿನಿತು ಜಡಗಳ ಆತ್ಮನವು ಕಾಣಲರಿಯವೆಂತು, ಆತ್ಮನ ಕಾಣಲರಿಯವೆಂತು ಇನ್ನಿತ ಆರೈದು ನೋಡಲು ಕಾಂತೆ ಮೈತ್ರಿ ತನಗಿಲ್ಲ ಸ್ವಪ್ರಕಾಶತೇಶೆ ಅಂದ್ರ ಸ್ವಯಂ ಪ್ರಕಾಶವು ಸಿದ್ಧಿಸುತ್ತದೆ. ಸ್ವಯಂ ಪ್ರಕಾಶತೇಶೆ ಅಂದ್ರ ಸ್ವಯಂ ಪ್ರಕಾಶ ನೀನೇ ಇದೆಯಪ್ಪ, ನಿನ್ನ ಬಿಟ್ಟು ಮತ್ತೊಂದಿಲ್ಲ, ನೀನು ಅರಿಯುವಾಗ ಅರುಸ್ವರೂಪ ಆಗ್ತಿ, ಸ್ವಯಂ ಪ್ರಕಾಶದಿ, ಆನಂದ ಸ್ವರೂಪನದಿ, ನೋಡಿ ವಿಚಾರ ಮಾಡು ಮೈತ್ರಿಯೇ ಅಂತನ್ನುವಂಥದ್ದನ್ನ ಮೈತ್ರಾದೇವಿಗೆ ಆತ್ಮನನ್ನು ಇಲ್ಲಿ ಮತ್ತಿಷ್ಟು ನಮ್ಗ ನೀನ್ ಆತ್ಮ ಸ್ವರೂಪನದಿ ಅನ್ನುವಂಥದ್ದನ್ನ ನಮಗಿಲ್ಲಿ ತದಾತ್ಮ ಹೊಂದಿದಲ್ಲ, ಆ ತದಾತ್ಮವನ್ನ ಮಿಥ್ಯದನ್ನ ಬೇರ್ಪಡಿಸಿ ಮಿಥ್ಯ ವಸ್ತುಗೆ ನಿಶ್ಚಯ ಮಾಡುದು. ಇದನ್ನ ಆತ್ಮನಿಗೆ ಅಂತ ಹಿಂಗ ನಿಶ್ಚಯ ಮಾಡಕತ್ತೇವ ಅಂದ್ರ ಮತ್ತಿಷ್ಟ ನಮ್ ದೌಡ ನನ್ನ ಅನುಭವ ನನಗ್ ಬರ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಳಕ್ ಬರ್ತದ. ಇಲ್ಲಿ ಏನ್ ಹೇಳಿದ್ರು ಅಂದ್ರ ಸಾಕ್ಷಿ ಸ್ವಯಂ ಪ್ರಕಾಶ ಪ್ರತ್ಯೇಕಾತ್ಮದ ತನ್ನಿಂದ ನಾನ್ ಹೆಂಗದೀನಿ, ಆತ್ಮ ಸಾಕ್ಷಿ ಸ್ವಯಂ ಪ್ರಕಾಶ ಪ್ರತ್ಯೇಕಾತ್ಮನ ಇವಕ್ಕೆಲ್ಲಕ್ಕೂ ಬಿಟ್ಟು ಪ್ರತ್ಯೇಕ ಅರಿಯುವುದರಿಂದ ನಾನು ಪ್ರತ್ಯೇಕ ಅದೀನಿ. ಎಲ್ಲವೂ ಅರಿತೀನಿ ನೋಡ್ರಿ, ಹಿಂದಿನ ಇತಿಹಾಸ ಅರಿತೀನಿ, ಈಗಿಂದ ಅರಿತೀನಿ, ಇವತ್ತ ಭೂಗೋಳ ಮುಂದೆ ಏನಾಗ್ತದನು ನಾನು ಅರಿತೀನಿ. ಮತ್ತೆ ನಾನು ಅರಿತೀನಿ ಅಂತಂದ್ರೆ ಇಲ್ಲಿ ಏನಾಯ್ತು, ನಾನು ಅರು ಸ್ವರೂಪ ನಾನೇ, ಮತ್ತೊಂದು ಹೊರಗಿಲ್ಲ, ಹೊರಗೆ ಜಗತ್ತೇ ಇಲ್ಲ, ನನ್ನೊಳಗೆ ಜಗತ್ತು, ನಾನೇ ಎಲ್ಲವೂ ಕೂಡ ಇಲ್ಲಿ ನನ್ನೊಳಗೆ ಎಲ್ಲ ತೋರಾಕತ್ತಾವಲ್ಲ. ನಾವು ನನ್ನನ್ನ ನಾನು ವಿಚಾರ ಮಾಡಿದ್ರ ನಾನು ಎಲ್ಲಾ ಕಾಲದೊಳಗಿದ್ದವನೇ ಇದೀನಿ, ಎಲ್ಲವನ್ನು ಅರಿತೀನಿ ಅಂದ್ರ ನಾನು ಅರು ಸ್ವರೂಪನೇ ಇದೀನಿ. ನಾನು ಎಲ್ಲಾ ಕಾಲದಾಗ ಜಾಗೃದಾಗ ಸ್ವಪ್ನದಾಗ ನನ್ನ ಪ್ರಕಾಶದೊಳಗೆ ಇವೆಲ್ಲಾ ಕಾರ್ಯ ಮಾಡ್ತಾವಂದ್ರ ನಾನು ಸ್ವಯಂ ಪ್ರಕಾಶನಿದ್ದೀನಿ. ಇವು ಪರಪ್ರಕಾಶಿಗಳು, ಇವಕ್ ಸ್ವಂತ ಅಸ್ತಿತ್ವ ಇಲ್ಲ, ನನ್ನ ಪ್ರಕಾಶ ತಗೊಂಡು ಇವ್ ಕಾರ್ಯ ಮಾಡ್ತಾವ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬಂತು. ಮತ್ತ ನಾನು ಏನೋ ಈಸ್ತಿನ ದೇಹಾದಿ ಜೋಡಿ ತದಾತ್ಮ ಹೊಂದಿದ್ರಿಂದ ದೇಹದೊಳಗೆ ಇಂದ್ರಿಯಗಳಿಂದ ಆಗುವ ಸುಖಗಳು ವಿಷಯಗಳ ಸುಖಗಳು ನನಗ ಇಂದ್ರಿಯಗಳಿಂದ ಮತ್ತು ಈ ವಿಷಯಗಳಿಂದ ಸುಖ ಆಗಿತ್ತು ಅಂತ ತಿಳ್ಕೊಂಡಿದ್ದೆ. ಇವತ್ತು ನಾನೇ ಆತ್ಮನೇ ಇದ್ದ ಸಂಬಂಧ ನಾನೇ ಆನಂದ ಸ್ವರೂಪನೇ ಇದೀನಿ. ನನ್ನ ಆನಂದ ಏನಾಗ್ಯದ ಅವಿರ್ಭಾವ ಆಗಿ ತೋರ್ಯದ, ಆದ್ರೆ ವಿಚಾರ ಮಾಡಿದ್ರ ನಾನೇ ಆನಂದ ಸ್ವರೂಪನೇ ಇದೀನಿ. ಮತ್ತು ನಾನು ವಿಚಾರ ಮಾಡಿದ್ರ ನಿತ್ಯ ನಿನ್ನೆ ಬಾಲ್ಯ ಯೌವನ ಎಲ್ಲವನ್ನು ಅರಿಯುವುದರಿಂದ ನಾನು ಇವು ಎಲ್ಲಾ ಬದಲಾವಣೆ ನನ್ನೊಳಗೆ ತೋರ್ಯಾವು. ನಾನು ಮಾತ್ರ ಹಂಗೆ ಇದೀನಿ, ಬಾಲ್ಯದ ವ್ಯವಹಾರ ಹೇಳ್ತೀನಿ, ಮುಪ್ಪಿನ ವ್ಯವಹಾರ ಹೇಳ್ತೀನಿ, ಮತ್ತ ಈ ಎಲ್ಲಾ ಕಾರ್ಯಗಳನ್ನು ನಾನು ಹೇಳ್ತೀನಿ ಅಂತೇಳಿ ನಾನು ಇದೀನಿ, ಯಾವಾಗಲೂ ಇದೀನಿ, ನಾನು ನಿತ್ಯ ಇದೀನಿ ಅನ್ನುವಂಥದ್ದನ್ನ ಅನುಭವಕ್ಕೆ ಬರ್ತದ. ನಾನು ಒಬ್ಬನೇ ಇದೀನಿ, ಅಖಂಡ ಸ್ವರೂಪನ ಇದೀನಿ. ಮತ್ತ ನಾ ದೇಹ ನಾನಂದಾಗ ನೋಡ್ರಿ, ದೇಹ ನಾನಂದೇ ಅಂದ್ರೆ ಇದು ಖಂಡ ಅದ, ಕಾಲು ಬೇರೆ, ಕೈ ಬೇರೆ, ತಲೆ ಬೇರೆ, ಮಿದುಳು ಬೇರೆ, ಏನೇನೋ ಎಷ್ಟೋ ಬೇರೆ 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 ಆಗಿ ಹೋಗ್ತದ. ವಿಚಾರ ಮಾಡಿದ್ರೆ ಎಲ್ಲವೂ ಎಲ್ಲಿದಾವು, ನಾನು ಒಬ್ಬನೇ ಅಖಂಡ ಸ್ವರೂಪನದೀನಿ ಎನ್ನುವಂಥದ್ದನ್ನ ವಿಚಾರ ಮಾಡಿದಾಗ ಇದ್ರ ವ್ಯವಹಾರಗಳೇ ಬೇರೆ, ನನ್ನ ವ್ಯವಹಾರಗಳೇ ಬೇರೆ. ನನಗ ಇದ್ರ ಜೊತೆ ಕೂಡಿ ತದಾತ್ಮ ಹೊಂದಿದ ಸಂಬಂಧ ಬೇರ್ಪಡಿಸಿ ಹಿಂಗ ವಿಚಾರ ಮಾಡಿದೆ ಅಂದ್ರ ಅನಾತ್ಮಕ ಇದ್ರ ಕೂಡಿರಾಕ ಅವಕ್ ಅಸ್ತಿತ್ವನೇ ಇಲ್ಲ, ಅದಕ್ಕೆ ಶಕ್ತಿನೇ ಇಲ್ಲ ಅನ್ನುವಂಥದ್ದನ್ನ ನನ್ನ ಪ್ರಕಾಶದೊಳಗೆ ಅವು ತೋರ್ತಾವು, ನನ್ನ ಶಕ್ತಿ ತಗೊಂಡು ಅವು ಕಾರ್ಯ ಮಾಡ್ತಾವು, ಅವಕ್ಕ ಸ್ವಂತ ಅಸ್ತಿತ್ವ ಇಲ್ಲ. ಅಂತ ಆತ್ಮ ನೀನದಿ ಎನ್ನುವಂಥದ್ದನ್ನ ಇಲ್ಲಿ ಅವರು ಮತ್ತಿಷ್ಟು ನೀನ್ ಹೆಂಗದಿ, ಈ ನೀನು ಸ್ವಯಂ ಪ್ರಕಾಶ ಇದಿ, ಸಾಕ್ಷಿ ಇದಿ, ಮತ್ತು ಪ್ರತ್ಯೇಕ ಆತ್ಮನೇ ನೀ ಬ್ಯಾರೆ ಇದಿ, ಪ್ರತ್ಯೇಕ ಆತ್ಮ ಅದಿ ಎನ್ನುವಂಥದ್ದನ್ನ ತನ್ನಿಂದ ಅಹಂಕಾರಾದಿ ದೇಹದ ಪರ್ಯಂತರ ತಿಳಿದುಕೊಳ್ಳಲ್ಪಡುತ್ತವೆ. ಈ ದೇಹದೊಳಗಿರುವಂತ ಅಹಂಕಾರ ಆದಿ ಎಲ್ಲವನ್ನೂ ನಾನು ತಿಳಿತೀನಿ ಅಂದ್ರೆ ಇವು ಎಲ್ಲವೂ ಕೂಡ ನನ್ನಿಂದ ಅರಿಸಿಗೋತದ. ಅರಿಸಿಕೊಳ್ಳೋದು ಯಾವ್ದು ಏನೈತೆ ಅಂದ್ರೆ ಅದು ದೃಶ್ಯ ಆಗ್ತದ. ದೃಶ್ಯ ಒಂದ್ ದಿವಸ ತೋರ್ತದ, ಅಡಗ್ತದ. ಇವತ್ತ ದೃಶ್ಯ ಏನಂದ್ರ ಒಂದು ನಮ್ ಕಾಮಣಿ ಬಿಲ್ಲ ದೃಶ್ಯ ತೋರ್ತದ ಅನ್ನೋಕೆ ವಿಚಾರ ಮಾಡಿ ಒಳಗ್ ಕರ್ಕೊಂಬಂದ್ ತೋರ್ಕ ದೃಶ್ಯ ಆಗ್ತದ. ಇವತ್ತ ಮುಗಿಲಿನೊಳಗೆ ತೋರಿದಂತ ಆಕಾಶದಲ್ಲಿ ತೋರಿದಂತ ಇವು ಪಟ್ಟಣ ಆನಿ ಏನೇನೋ ತೋರ್ತಾವ ಅಂತೇಳಿ ಇನ್ನೊಂದ್ ಸ್ವಲ್ಪ ಯಾರಿಗೆ ತೋರಿಸುದ್ರೊಳಗೆ ಏನಾಗ್ತದ, ಅವು ಇಲ್ಲಾರ್ದಂಗ ಆಗ್ತಾವ. ಅದರಂತೆ ಇಲ್ಲಿ ಏನಾಗ್ತದ, ಈ ದೇಹಾದಿ ಪರ್ಯಂತರ ಎಲ್ಲವನ್ನೂ ನಾನು ಅರಿತೀನಿ. ಇವು ದೃಶ್ಯ ಹಂಗದ, ಮಿಥ್ಯ ಅದ, ನಾನು ಅರಿಯವ ಮಾತ್ರ ಅರು ಸ್ವರೂಪ ನಾನದು. ಯಾವಾಗಲೂ ನಾನು
ಅನ್ನುವಂತ ಸಂಬಂಧ ನನಗೇನಾಯ್ತು ಇಲ್ಲಿ ಸತ್ತು ಅಂತ ಹೆಸರು ಬತ್ತು ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳಕ್ಕೆ ನಾವು ತಿಳ್ಕೊಬೇಕು. ಇದು ನಾನು ಅರುಸ್ವರೂಪ ನಾನಿದ್ದೇನೆ. ಆದ್ದರಿಂದ ಜಡಗಳಾಗಿರ್ತೇವೆ. ಆ ಜಡಗಳಾದ ದೇಹಾದಿಗಳಲ್ಲಿ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ 3 ದೇಹಾದಿಗಳು. ಸಾಕ್ಷಿಯಾದ ಆತ್ಮನು ಎಂದೂ ಹೇಗಾದರೂ ತಿಳಿಯಲಾರವು. ಸಾಕ್ಷಿಯಾದ ಆತ್ಮನನ್ನು ಎಂದು ಹೇಗಾದರೂ ತಿಳಿಯಲಾರವು. ಸಾಕ್ಷಿಯಾದ ಪ್ರತ್ಯೇಕಾತ್ಮನು ಕೇವಲ ರೂಪನಾಗಿರುತ್ತಾನೆ ಅಂದ್ರ ಆತ್ಮ ಪ್ರತ್ಯೇಕಾತ್ಮ ಹೆಂಗದ ನೋಡವಾಗ್ಯಾನ. ದೃಕ್ ನೋಡಿಸಿಕೊಳ್ಳು ಏನದಾವಲ್ಲಿ ಎಲ್ಲಾ ಮಿಥ್ಯ ಪದಾರ್ಥಗಳು ದೃಶ್ಯ ಅದಾವು ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ನಮ್ಗೆ ಗಟ್ಟಿ ಮಾಡ್ತಾರೆ. ದೇಹವು ಕೇವಲ ದೃಶ್ಯ ರೂಪವಾಗಿದೆ. ಈ ದೇಹ ಹೆಂಗದ ದೃಶ್ಯ ಅದ, ತೋರ್ತದ ಅಂದ್ರೆ ಒಂದ್ ದಿವಸ ಅಡಗ್ತದ. ಇದು ಅರಿಸೋತದ ಅಂದ್ರೆ ಯಾರಿಂದ ಅರಿಸೋತದ? ನನ್ನಿಂದ, ಆತ್ಮನಿಂದ. ದೇಹಾದಿ ವ್ಯವಹಾರಗಳನ್ನು ಎಲ್ಲವನ್ನು ಅರಿತದ. ಇದು ಋಷಿ ಮನೆಗಳು ಅದೇಂಗ್ರಿ ಇಷ್ಟೆಲ್ಲ ಹೆಂಗ ಅವ್ರು ಹೇಳ್ತಾರ, ನೀವ್ ಹೆಂಗ್ ಹೇಳ್ತೀರಿ ನಂಬ್ತೀರಿ ಅಂದ್ರ ನಮ್ಮ ಒಂದೇಳೆ ಇಷ್ಟೆಲ್ಲ ನಾವು ಬುದ್ಧಿವಂತರ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ಋಷಿಗಳು ಎಂತ ಬುದ್ಧಿವಂತರಿದ್ರು ಅಂದ್ರ ನಾವು ಸ್ವಲ್ಪ ವಿಚಾರ ಮಾಡಿ, ನಮ್ಮ ದೇಹದೊಳಗೆ ಎಷ್ಟು 72,000 ನರಗಳದಾವು, ಇಷ್ಟು ಕೋಟಿ ರೋಮಗಳದಾವು, ಇಷ್ಟು 84 ಜೀವರಾಶಿಗಳದಾವ ಅಂತ ನಮ್ಗೆ ಹೇಳ್ಕೊತ ಬಂದಾರ. ನಮಗ 84 ಜೀವರಾಶಿಗಳು ಬಹಳ ಆದ್ರ ನಾವ್ 10-20 ಜೀವರಾಶಿಗಳು ನೋಡೇವಿ. ಬಹಳ 100 84 ಅವ್ರು ಕಂಡು ಹಿಡಿಬೇಕಾದ್ರೆ ಎಷ್ಟು ಸೂಕ್ಷ್ಮತೆ ನಮ್ಮ ಹಿರಿಯರು ನಮಗ್ ಬಿಟ್ಟು ಹೋಗ್ಯಾರ. ಬ್ರಹ್ಮನ ಜ್ಞಾನದ ಬಗ್ಗೆ ನಮ್ಗೆ ಎಷ್ಟು ಅನುಭವ ತಂದು ಕೊಟ್ಟಾರ ಅಂದ್ರು ನಾವ್ ಇನ್ನ ಅದನ್ನ ಒಪ್ಕೊಳ್ಳೇವಲ್ಲಿ. ನಾವ್ ಇನ್ನ ನಕಾರಾತ್ಮಕ ವಿಚಾರಗಳ ಸುಳ್ಳಿನ ಸುದ್ದಿನ ಒಪ್ಕೋತೀವಿ. ಆದ್ರ ಎಷ್ಟು 84 ಜೀವರಾಶಿಗಳದಾವಂತ. ನಾವ್ ಎಷ್ಟು ಜೀವ ನೋಡ್ಯಾವ ಅಂದ್ರೆ ನಾವ್ ಇಷ್ಟೆಲ್ಲಾ ಸಂಶೋಧನೆ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ ಅಂದ್ರೆ ಬಾಳ ಆದ್ರ ನಮ್ ಕಣ್ಣಿಗೆ ಬಾಳ ಆದ್ರ 10,000 ಕಂಡಾವು. ಆದ್ರೆ 84 ಜೀವರಾಶಿಗಳನ್ನ ಅವ್ರು ಅವಾಗ ಎಣಿಸಿಟ್ಟಾರ. 72,000 ನರಗಳು ಇಂತಿಂತ ದೇಹದೊಳಗೆ ಇಂತಿಂತ ಕಾರ್ಯ ಮಾಡ್ತಾವು. ಇಂಥ ಮಂತ್ರಗಳನ್ನ ಅನ್ನೋದ್ರಿಂದ ಇಂಥ ನರಗಳ ಜಾಗೃತ ಆಗ್ತದ. ಎಷ್ಟವ್ರು ಸೂಕ್ಷ್ಮವಾಗಿ ನಮ್ಗೆಲ್ಲ ಬಿಟ್ಟು ಹೋಗ್ಯಾರ ಋಷಿಗಳನ್ನ. ಇಂಥ ವೇದಾಂತವನ್ನ ಈಗ ಸ್ವಲ್ಪ ವಿಚಾರ ಮಾಡಿದ್ರ ನಮ್ಗೇನು ಇದನ್ನ ಏನಾಗ್ತದಂದ್ರ ನಮ್ಗೆ ಇದನ್ನ ಬರೀ ಓದಿ ಅರ್ಥ ಮಾಡ್ಕೊಳಕ್ ಇಷ್ಟು ನಾವು ಒದ್ದಾಡಕತ್ತೀವಿ. ಅವ್ರು ಎಷ್ಟು ನಮ್ಮ ಸಂಬಂಧ ಕಷ್ಟಪಟ್ಟು ಎಷ್ಟು ನಮ್ಮ ಶ್ರಮ ಮಾಡಿ ನಮ್ಗೆಲ್ಲವನ್ನು ಬುದ್ಧಿ ಕಟ್ಟಿಟ್ಟಾರ. ಅದನ್ನ ನಾವು ಬಿಚ್ಚಿ ಉಣುದು ಇಷ್ಟೇ ನಮ್ ಕರ್ತವ್ಯ ಅದ. ಆ ಬಿಚ್ಚಿ ಉಣಾಕನು ಕೂಡ ನಮ್ಗೆ ಏನಾಗ್ಯದ ಸಮಯ ಇಲ್ಲ. ನಮಗೆ ಏನಾಗ್ಯದ ಅಂದ್ರ ಇದೇ ದುಃಖಮಯವಾದ ಜಗತ್ತಿನೇ ಸತ್ಯ ಅನ್ನುವಂಥದ್ದನ್ನ ನಾವು ಒಪ್ಪಿಕೊಂಡ ಸಂಬಂಧ ತದಾತ್ಮ ಒಂದಿ ಸಂಬಂಧ ನಾವೆಲ್ಲರೂ ಕೂಡ ಅಂತ ಮಹಾತ್ಮರ ಕೊಡುಗೆಯನ್ನು ಮರೆಯಕತ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟತೆ ತಿಳ್ಕೊಬೇಕು. ಇಲ್ಲಿ ಜೀವ, ಅಹಂಕಾರ, ಮನಸ್ಸು, ಇಂದ್ರಿಯಗಳು ಇವುಗಳು ಮಾತ್ರ ದೃಕ್. ಇವು ಏನಾಗ್ಯದ ಒಮ್ಮೆ ಜೀವ, ಒಮ್ಮೆ ಮನಸ್ಸ, ಒಮ್ಮೆ ಇಂದ್ರಿಯಗಳು ಏನಕ್ಕ ದೃಕ್ ಆಕ್ಕವು. ಇವ್ನ ವಿಚಾರ ಮಾಡ್ಕೋತ ಹೋದ್ರೆ ಇವೆಲ್ಲವೂ ಕೂಡ ಏನಾಕ್ಕವು ದೃಶ್ಯ ಆಕ್ಕವು. ಮನಸ್ಸಿನ ಕಾರ್ಯಗಳನ್ನು ನಾನು ಹೇಳ್ತೀನಿ. ಮನಸ್ಸು ಒಮ್ಮೆ ನನ್ನ ಮನಸ್ಸು ಸರಿ ಇತ್ತು, ಒಮ್ಮೆ ಸರಿ ಇಲ್ಲ. ಕಣ್ಣು ಕಾಣ್ತಾವು, ಕಣ್ಣು ಕಾಣುವುದಿಲ್ಲ. ಇವೆಲ್ಲವೂ ಕೂಡ ಇಂದ್ರಿಯಗಳು ಕೂಡ ಮಾತ್ರ ಇವು ಏನದಾವು ಎಲ್ಲವೂ ದೃಶ್ಯ ಅದಾವು. ನಾನು ಮಾತ್ರ ಏನಾದ್ರೆ ಆತ್ಮ ಮಾತ್ರ ದೃಕ್ ಅದೀನಿ. ಆದ್ರಿಂದ ಇವು ಆತ್ಮರೂಪ ಆಗಬಹುದೆಂದು ಭ್ರಾಂತಿ ಉಂಟಾಗುತ್ತದೆ. ಇವು ಆತ್ಮರೂಪ ಆಗ್ತಾವ ಅಂತೇಳಿ ನಮ್ಗೆ ಏನಾಗ್ಯದ ಭ್ರಾಂತಿ ಆಗ್ಯದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡಿದ್ರು. ಆದರೂ ಅವು ಆತ್ಮಗಳಲ್ಲ. ಸಾಕ್ಷಿಯಾದ ತನ್ನಿಂದ ಜೀವನು, ಜೀವನಿಂದ ಅಹಂಕಾರ, ಅಹಂಕಾರದಿಂದ ಮನಸ್ಸು, ಮನಸ್ಸಿನಿಂದ ಇಂದ್ರಿಯಗಳಿಂದ ದೇಹ. ಈ ರೀತಿ ಒಂದರ ಪ್ರಕಾಶವನ್ನು ಪಡೆದು ಮುಂದಿರುವ ಮತ್ತೊಂದನ್ನು ಬೆಳಗುತ್ತವೆ. ಇಲ್ಲಿ ನಮ್ ದೃಶ್ಯ ವಿವೇಕಗಳ ಮುಂದೆ ನಮ್ಗೆಲ್ಲರಿಗೂ ಅನುಭವಕ್ಕೆ ಬಂದೈತಿ. ಅದ್ರಾಗ ಏನ್ ಹೇಳುದಿಲ್ಲ. ಒಮ್ಮೆ ಕಣ್ಣನೆ ದೃಕ್ ಆಗ್ತದ, ಒಮ್ಮೆ ಮನಸ್ಸು ದೃಕ್ ಆಗ್ತದ, ಒಮ್ಮೆ ಇಂದ್ರಿಯಗಳು ದೃಕ್ ಆಕ್ಕವು. ಇವು ನಮ್ಗೆಲ್ಲರಿಗೂ ಅನುಭವಕ್ಕೆ ಬಂದೇವಿ. ಅದು ಎಲ್ಲವನ್ನು ಅರಿಯುವಂತವ್ ಯಾರದಾನ ಅಂದಾಗ ತಾನ ಆತ್ಮನಿಂದ ನೀವೆಲ್ಲವೂ ದೃಶ್ಯ ಆಯ್ತು ತೋರ್ತಾವ ಅಂದ್ರ ಇಲ್ಲಿ ಯಾವ ದೃಶ್ಯ ಏನಾಕ್ಕವು ತೋರ್ತಾವ ಅಡಗ್ತಾವು. ಅದ್ರ ದೃಕ್ ಅರಿಯವ ಮಾತ್ರ ಯಾವಾಗಲೂ ಇರುವಂತ ನಿನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ನಾವು ಹಿಂದೆ ಸಾಕಷ್ಟು ಸಲ ಕೇಳ್ಕೊತ ಬಂದಿವಿ. ಆದರೆ ತಮಗೆ ಹಿಂದಿರುವುದನ್ನು ಅರಿಯುವುದಿಲ್ಲ, ಇವುಗಳಿಗೆ ಸಾಮರ್ಥ್ಯವಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರ. ಇವಕ್ಕೆ ಹಿಂದಿರುವುದು ಯಾವ್ದಪ್ಪ ಅಂದ್ರ ಈ ಕಣ್ಣ ಈ ಎಲ್ಲವನ್ನು ನೋಡ್ತದ, ಜಗತ್ತಿನ ವ್ಯವಹಾರಗಳನ್ನ ಎಲ್ಲವನ್ನು ಅರಿತದ, ನೋಡ್ತದ. ಆದ್ರ ಕಣ್ಣ ತನ್ನನ್ನ ತಾನು ನೋಡುದಿಲ್ಲ. ಯಾಕೆ ನೋಡುದಿಲ್ಲ ಅಂದ್ರ ಅದಕ್ಕ ನೋಡುವಂತ ಹೊರಗಿನ ವ್ಯವಹಾರವನ್ನ ಅರಿಯುವುದು ಒಂದೇ ಅದಕ್ಕ ಸಾಮರ್ಥ್ಯ ಅದ. ಆದ್ರೆ ಅದು ಕಣ್ಣ ನೋಡುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬರ್ತದ. ಮನಸ್ಸ ಎಲ್ಲ ವ್ಯವಹಾರ 5 ಇಂದ್ರಿಯಗಳ ಮುಖಾಂತರ ಕಾರ್ಯ ಮಾಡ್ತದ. ಆದ್ರೆ ಮನಸ್ಸು ನನ್ನನ್ನು ತನಗ ತಿಳಿದು ಬತ್ತು ಅಂದ್ರ
ಅದು ಏನಾಯ್ತು ಅಂದ್ರ ತನ್ನನ್ನ ತನಗ್ ತಿಳಿಯಾಕ ಅನುಕೂಲ ಗುರ್ತಾಯ್ತು ಅಂದ್ರ ಅವಾಗ ಏನಾಗ್ತವೆ ಇಂದ್ರಿಯಗಳ ಕಾರ್ಯಗಳು ಇವು ನನ್ನ ಮನಸ್ಸಿನ ಈ ಕಾರ್ಯಗಳನ್ನ ನಾನು ಅರಿಯುವುದನ್ನು ಅರಿಯುವಂತ ಇನ್ನೊಂದು ಆತ್ಮ ಅದಾನ, ಅವನ ಕಾರ್ಯದೊಳಗ ನಾನು ಕೂಡ ಕಾರ್ಯ ಮಾಡ್ತೀನಿ ಅನ್ನುವಂಥದ್ದನ್ನ ಮನಸ್ಸಿಗೆ ಅನುಭವಕ್ಕೆ ಬತ್ತು ಅಂದ್ರ ಮನಸ್ಸು ಆತ್ಮ ಸ್ವರೂಪದೊಳಗೆ ಬೆರೆಸ್ಲಿ ಅಂದ್ರೆ ಅದು ಏನಾಗ್ತದ ಆತ್ಮನೇ ಆಗ್ತದ. ಇಲ್ಲ ಆ ಇಂದ್ರಿಯಗಳ ವ್ಯವಹಾರದೊಳಗ ಇವು 5 ಇಂದ್ರಿಯಗಳನ್ನ ತಗೊಂಡು ಅದು ಹೆಂಗ ಕಾರ್ಯ ಮಾಡ್ತದ, ಅದೇ ಮನಸ್ಸನ್ನೇ ನಾನು ಅಂತೇಳಿ ಜಗತ್ತು ಒಪ್ಕೊಂಡಿವಲ್ಲ, ಹಂಗ ನಾನು ಕೂಡ ಒಪ್ಕೊಂಡ ಸಂಬಂಧ ತದಾತ್ಮ ಹೊಂದಿದ ಸಂಬಂಧ ನನ್ನನ್ನು ಮರೆಸಿದ ಅನ್ನುವಂಥದ್ದನ್ನ ಅದನ್ನ ನಾವು ವಿಚಾರ ಮಾಡಕ್ ಹೋದ್ರೆ ಮನಸ್ಸನ್ನು ಕೂಡ ತನ್ನನ್ನು ತಾನು ತಿಳಿಯುವುದಿಲ್ಲ, ಮನಸ್ಸಿನ ಇಂದ್ರಿಯಗಳನ್ನ ಇಷ್ಟೇ ತಿಳಿತದ. ಮತ್ತಿಲ್ಲಿ ಎಲ್ಲವನ್ನು ವಿಚಾರ ಮಾಡಿದಾಗ ಆತ್ಮ ಏನಂತಾನಂದ್ರ ತನ್ನೊಳಗೆ ಎಲ್ಲವೂ ತಿಳಿಯುವುದರಿಂದ ಮತ್ ಇನ್ನೊಂದು ಆತ್ಮ ಇನ್ನೊಂದು ಜಗತ್ತೆ ಇನ್ನೊಂದು ನನ್ನೊಳಗೆ ಆತ್ಮ ಇನ್ನೊಂದು ಅದನ್ನು ತಿಂಗರಿ ಏನಾದ್ರೂ ತಿಳ್ಕೊಂಡೇವಂದ್ರ ಅಲ್ಲಿ ದೋಷಿ ಬರ್ತದ, ದ್ವೈತಾಪತ್ತಿ ದೋಷಿ ಬರ್ತದ ಅಂತ ಹೇಳ್ಕೊತ ಬಂದ್ರ ಆತ್ಮನೇ ಎಲ್ಲವನ್ನು ಅರಿಯುವುದ್ರಲಿಂದ ನಾನು ಆತ್ಮನೇ ಇರುವುದ್ರಲಿಂದ ನಾನು ಎಲ್ಲವನ್ನು ಅರಿತೀನಿ ಎನ್ನುವಂಥದ್ದು ನಮಗ ಅನುಭವಕ್ಕೆ ಬರ್ತದ. ಇಲ್ಲಿ ಏನ ನಮ್ಗೆ ಅನುಭವಕ್ಕೆ ಬರ್ತಂದ್ರ ತಮಗೆ ಹಿಂದಿರುವುದನ್ನು ಅರಿಯುವುದರಲ್ಲಿ ಅವುಗಳಿಗೆ ಸಾಮರ್ಥ್ಯವಿಲ್ಲ, ಆದ್ದರಿಂದಲೇ ಇವು ಎಲ್ಲ ಜಡಗಳಾಗ್ಯಾವು. ಸಾಕ್ಷಿಯಾದ ತಾನು ಮಾತ್ರ ಯಾರಿಂದಲೂ ಬೆಳೆಸಿಕೊಳ್ಳದೆ ಎಲ್ಲವನ್ನು ತಾನೇ ಬೆಳಗುತ್ತಾನೆ. ಆದ್ರಿಂದ ತನಗೆ ಏನಾಗಬೇಕು, ಸ್ವಯಂ ಪ್ರಕಾಶ ಸ್ವತಃ ಸಂಭವಿಸುತ್ತದೆ. ತಾನು ಯಾವುದಕ್ಕೂ ವೇದ್ಯವಾಗದೆ ಸದಾ ಅಪರೋಕ್ಷ ಸ್ವರೂಪವಾಗಿರುವನು, ಅದೇ ಸ್ವಯಂ ಪ್ರಕಾಶವು ಅಂತ ಹಿಂಗ ನಾನು ಸ್ವಯಂ ಪ್ರಕಾಶ ನನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ಮತ್ತೊಬ್ರು ಯಾರಿಲ್ಲ, ನಾನೇ ಸದ್ ಮಾತಾಡವ ಯಾರು, ಕೇಳವ ಯಾರು, ನಾನು ಸ್ವಯಂ ಅರು ಸ್ವರೂಪನಿದ್ದೀನಿ, ನಾನು ಸ್ವಯಂ ಪ್ರಕಾಶನಿದ್ದೀನಿ ಎನ್ನುವಂಥದ್ದನ್ನ ನಮ್ಮ ಅನುಭವಕ್ಕೂ ಬತ್ತು ಅಂದ್ರ ಇವು ಬೇರ್ಪಡಿಸಿದಾಗ ಏನಾಗ್ತದ, ಇವು ವ್ಯವಹಾರ ಮಾಡಿದ್ರು ಕೂಡ ಉಪಾಧಿ ಮುಖಾಂತರ ತೋರುತ್ತಾವ. ನಾನು ಮಾತ್ರ ಆತ್ಮ ಸಾಕ್ಷಿ ಸ್ವರೂಪ ಆಗಿದ್ದು ಎಲ್ಲ ಕಾರ್ಯದೊಳಗೆ ನಾನು ಮಾಡ್ತೀನಿ ಎನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟತೆ ಬತ್ತು ಅಂತ ನಾನು ತಿಳ್ಕೊಂಡಿರ್ತೀನಿ. ಅದು ಸ್ಪಷ್ಟತೆ ಆಗಲಿಲ್ಲ ಅಂದ್ರೆ ಇನ್ನೂ ಅನೇಕ ಮಹಾತ್ಮರು ಸಂತರು ಕೂಡ ಇದನ್ನ ಒಂದು ಮತ್ತಿಷ್ಟು ನಮ್ಗೆ ಅನುಭವ ತಂದು ಕೊಡ್ತಾರ. ಇದನ್ನ ತಿಳಿತು ಅಂದ್ರೆ ನಮ್ಗ ಇಷ್ಟು ಸೂಕ್ಷ್ಮತೆ ತಿಳಿತು ಅಂದ್ರೆ ಮುಂದೆ ವಿಚಾರ ಚಂದ್ರೋದಯ, ವಿಚಾರ ಸಾಗರ, ಇವು ವೃತ್ತಿ ಪ್ರಭಾಕರ್ ಎಲ್ಲಿ ಇವು ವೃತ್ತಿ ಒಳಗೆ ಎಲ್ಲ ಆಗ್ತಾವ್ ತೋರ್ತಾವ ಅನ್ನುವಂಥದ್ದನ್ನ ಅವು ತಿಳಿತಾವು. ಮೊದಲು ಇದು ನಮ್ಗ ಸ್ಪಷ್ಟತೆ ಬರಬೇಕು ಅನ್ನುವಂಥದ್ದನ್ನ ನಾವು ಎಲ್ಲರೂ ಇದ್ರ ಕಡೆ ಲಕ್ಷ್ಯ ಕೊಟ್ಟಿದ್ದು ಸ್ಪಷ್ಟತೆ ಆಯ್ತು ಅಂದ್ರೆ ಮುಂದೆ ಇನ್ನ ಎಲ್ಲೆಲ್ಲಿ ದೋಷ ಇದಾವ ನನ್ನಲ್ಲಿ, ನಾನು ಆತ್ಮನೇ ಇದ್ರು ನನ್ನ ಎಲ್ಲೆಲ್ಲಿ ಮರು ಮಾಡ್ಯಾವು, ಹೆಂಗ್ ಮರು ಮಾಡ್ತಾವು ಅನ್ನುವಂಥದ್ದನ್ನ ಅಲ್ಲಿ ಮುಂದೆ ತಿಳಿತದ. ಅದಕ್ಕೆ ಇಲ್ಲಿ ನಾವು ಇಷ್ಟರ ಎಲ್ಲರಿಗೂ ಕೂಡ ಅನುಭವಕ್ಕೆ ಬರ್ಲಿ. ಇದನ್ನ ತಾವು ಒಳ್ಳೆ ಹೇಳಿದ್ರೆ ಅಂದ್ರೆ ಮನನ ಹಾಕದ್ರೆ ಹೇಳುವುದ್ರಲಿಂದ ವಿಚಾರಕ್ಕೆ ಹೋಗ್ತದ. ನಮ್ಗೆ ಎಲ್ಲಿ ಸಂಶಯ ನಿಂದಿರ್ತದ, ಅವಾಗ ನಾನು ಅರಿವಿನಿಂದ ವಿಚಾರ ಮಾಡಕತ್ತೇವಂದ್ರ ನಾನೇ ಅರಿವಿನಿದ್ದೀನಿ, ನಾನೇ ಅರಿವು ಮರು ಎಲ್ಲನ್ನು ನಾನು ವಿಚಾರ ಮಾಡ್ತೀನಿ, ಬುದ್ಧಿ ಕಾರ್ಯಗಳನ್ನು ನಾನು ವಿಚಾರ ಮಾಡ್ತೀನಲ್ಲ, ನನ್ನೊಳಗೆ ವಿಚಾರ ಮಾಡಿದಾಗ ಬುದ್ಧಿ ಕಾರ್ಯಗಳನ್ನು ಬೇರೆ ಅದಾವು, ಮನುಷ್ಯನ ಕಾರ್ಯನು ಬೇರೆ ಅದಾವು, ಮತ್ತು ಈ ಅಹಂಕಾರಾದಿ ಕಾರ್ಯಗಳನ್ನು ನಾನು ಅರಿತೀನಿ, ತಿಳಿತೀನಿ. ನನ್ಗ ಅಹಂಕಾರ ಬಂದಿತ್ತು, ಈಗ ಅಹಂಕಾರ ಹೋಯ್ತು ಅಂತ ಎರಡನ್ನೂ ಹೇಳ್ತೀನಿ ಅಂದ್ರ ಎಲ್ಲದಕ್ಕೂ ನಾನು ಅರು ಸ್ವರೂಪ ನಾನೇ ಇದೀನಿ ಅನ್ನುವಂಥದ್ದನ್ನ ಸ್ಪಷ್ಟತೆ ಬರ್ಲಿ. ಹೊರಗೆ ಜಗತ್ತೇ ಇಲ್ಲವೇ ಇಲ್ಲ, ಎಲ್ಲವೂ ತನ್ನೊಳಗೆ. ತಾನೇ ಸ್ವಯಂ ಪ್ರಕಾಶ, ತಾನೇ ಆತ್ಮ, ತನ್ನೊಳಗೆ ಇದು ಜಗತ್ತು ತೋರ್ಯದ, ಜಗತ್ತ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ನನ್ನೊಳಗೆ ನಾವು ಕಾಣ್ಕೊಳಕ್ ಬತ್ತು ಅಂದ್ರ ನಮ್ಮಂತ ಭಾಗ್ಯಶಾಲಿಗಳು ಯಾರು ಇಲ್ಲ ಅನ್ನುವಂಥದ್ದನ್ನ ನನ್ನೊಂದೆರಡು ಮಾತುಗಳನ್ನ ಅನೇಕ ಮಹಾತ್ಮರು ಅದಾರ, ಸಮಯದ ಅಭಾವ, ಅದಕ್ಕೆ ನನ್ನೊಂದೆರಡು ಮಾತುಗಳು ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವೆಲ್ಲರೂ ನನ್ನನ್ನ ಮಗುವಿನಂತೆ ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ಇನ್ನೊಂದು